ನಮಸ್ತೆ. 6/3/2025 ಗುರುವಾರ, 6th March 2025 ಥರ್ಸ್ಡೇ, ಶುಕ್ಲ ಪಕ್ಷ. ಇವತ್ತಿನ ದಿನಕ್ಕೆ ಗಜಕೇಸರಿ ಯೋಗವಿದೆ. ಸಾಮಾನ್ಯವಾಗಿ ರಾಜಕೀಯ ವ್ಯಕ್ತಿಗಳಿಗೆ ಈ ಯೋಗವಿದ್ದರೆ ಯಾರಿಂದಲೂ ಗೆಲ್ಲಲಾರದವರು ಅಂತಿದೆ. ಇವತ್ತು ಸಪ್ತಮಿ ತಿಥಿ, ಬೆಳಗ್ಗೆ 10:51 ನಂತರ ಬರೋದು ಅಷ್ಟಮಿ. ಇವತ್ತಿನ ನಕ್ಷತ್ರ ರೋಹಿಣಿ ನಕ್ಷತ್ರ. ರಾತ್ರಿ 12:05 ಇವತ್ತಿನ ದಿನ ಪ್ರಕಾರ ಪ್ರಾಣನಾಶ, ಮರಣ. ಈ ರೋಹಿಣಿ ನಕ್ಷತ್ರ ಮುಗಿದ ನಂತರ ಅಂದರೆ ರಾತ್ರಿ 12:05 ಮೇಲೇನು ಮರಣ, ಮೃತ್ಯು ಅಂತ ಇರೋದರಿಂದ ಈ ದಿನ ಪೂರ್ತಿ ಅಪಾಯಕಾರಿ ದಿನ. ಎಚ್ಚರವಾಗಿರಿ. ಯಾವ ನೂತನ ಕಾರ್ಯಗಳನ್ನು ಪ್ರಾರಂಭ ಮಾಡಬಾರದು. ತೊಂದರೆಯಲ್ಲಿ ಸಿಕ್ಕಾಕೊಳ್ತೀವಿ. ಯಾರೇ ಆದರೂ ಈ ದಿನದಲ್ಲಿ ಎಚ್ಚರವಾಗಿರಿ. ಈ ದಿನದಲ್ಲಿ ನೋಡುವಂಥ ಮತ್ತಷ್ಟು ವಿಶೇಷಗಳು ನಾವು ಹೇಳಿದಂತೆ ರಾತ್ರಿ 12:05 ಇರುವಂಥ ರೋಹಿಣಿ ನಕ್ಷತ್ರ ಮಾನುಷೀಯ ಗಣ. ಆಮೇಲೆ ಬರುವಂಥ ನಕ್ಷತ್ರ ದೇವಗಣ, ಮಹಾನಕ್ಷತ್ರ. ಆದರೂ ಇವತ್ತು ದೋಷವೇ. ಬೆಳಗ್ಗೆ 6:33 ರೋಹಿಣಿ ನಕ್ಷತ್ರ 1ನೇ ಪಾದ. ಇವತ್ತು ದಿನವೆಲ್ಲ ವೃಷಭ ರಾಶಿ. 6:50 AM ಮೇಲೆ 12:33 PM ಮಧ್ಯಾಹ್ನದವರೆಗೂ ರೋಹಿಣಿ ನಕ್ಷತ್ರ 2ನೇ ಪಾದ. 12:33 ಮೇಲೆ ಸಂಜೆ 6:18 ರೋಹಿಣಿ ನಕ್ಷತ್ರ 3ನೇ ಪಾದ. ಆನಂತರ ರಾತ್ರಿ 12:05 ರೋಹಿಣಿ ನಕ್ಷತ್ರ 4ನೇ ಪಾದ. ಇಷ್ಟಕ್ಕೆ ರೋಹಿಣಿ ನಕ್ಷತ್ರವೇ ಮುಗಿತದೆ. ಅಲ್ಲಿಂದ ಅಂದರೆ ರಾತ್ರಿ 12:05 ಬೆಳಗಿನ ಜಾವ 5:54 ಮೃಗಶೀರ್ಷ ನಕ್ಷತ್ರ 1ನೇ ಪಾದ. ಆಮೇಲೆ 2ನೇ ಪಾದವಿದೆ. ಹಂಗಾಗಿ ನಾಳೆಯೂ ಇದೇ ಮೃಗಶೀರ್ಷ ನಕ್ಷತ್ರವಿದೆ. ನಾಳೆ ಅಂತಂದರೆ 7ನೇ ತಾರೀಕು ಶುಕ್ರವಾರ. ಈ ದಿನದಲ್ಲಿ ಚಂದ್ರಮಂಗಲ ಯೋಗವಿದೆ ನಾಳೆ. ಅದೇ ಸಮಯದಲ್ಲಿ ಆನಂದವೂ ಧನಪ್ರಾಪ್ತಿಯೂ ನಾಳೆಯ ದಿನ ಪೂರ್ತಿ ಚೆನ್ನಾಗಿದೆ. ಆದರೂ ಅಷ್ಟಮಿ ನವಮಿ ಇದೆ ನಾಳೆ. ಇದರಿಂದ ದೇವರು ಪೂಜೆಗಳಿಗೆ ಖಂಡಿತವಾಗಿಯೂ ಅಡ್ಡಿ ಇಲ್ಲ. ಆದರೂ ಮುಹೂರ್ತ ಕಾರ್ಯಗಳು ಮಾಡೋಕ್ಕೆ ಏನೇ ನಕ್ಷತ್ರ ಚೆನ್ನಾಗಿದ್ದರೂ ಅಷ್ಟಮಿ ನವಮಿ ಎನ್ನುವ ವಿಷಯ ಮುಹೂರ್ತ ಕಾರ್ಯಗಳಿಗಿಲ್ಲ. ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡ್ಕೊಳ್ಳಿ. ಇವತ್ತು ಇಷ್ಟು ವಿಷಯಗಳನ್ನು ನಾವು ನೋಡಿದರೂ ಕೂಡ ಇವತ್ತಿನ ದಿನದಲ್ಲಿ ಯಾವ ನಕ್ಷತ್ರಕ್ಕೆ ಅಂದರೆ ಯಾವ ರಾಶಿಗೆ ದಿನ ಪೂರ್ತಿ ಚಂದ್ರಾಷ್ಟಮವಿದೆ ಅಂತ ನೋಡೋಣ. ಬೆಳಗ್ಗೆ 6:33 ತುಲಾ ರಾಶಿಯವರಿಗೆ ಚಂದ್ರಾಷ್ಟಮ. ಆದ್ದರಿಂದ ತುಲಾರಾಶಿಯಲ್ಲಿ ಬರುವ ಚಿತ್ತಾ ನಕ್ಷತ್ರದ 3 ಮತ್ತು 4, ಸ್ವಾತಿ ನಕ್ಷತ್ರದ ಒಟ್ಟು 4 ಪಾದಗಳು, ವಿಶಾಖ ನಕ್ಷತ್ರದ 1, 2, 3 ಪಾದಗಳಿಗೆ ದೋಷವಿದೆ. ಸ್ವಲ್ಪ ಗಮನ ಕೊಡಿ. ಯಾಕೆಂತಂದರೆ ಒಂದು ದಿನ ಹೇಗಿದೆ ಜನರಲ್ ಆಗಿ ಅಂತ ನೋಡಬೇಕು. ಎಲ್ಲ ನಕ್ಷತ್ರಕ್ಕೂ ಎಲ್ಲ ರಾಶಿಗೂ ಅದರ ಜೊತೆ ಯಾವ ನಕ್ಷತ್ರಕ್ಕೆ ಅಧಿಕವಾದ ದೋಷವಿದೆ ಅಂತ ನೋಡಬೇಕು. ಇವತ್ತು ರೋಹಿಣಿ ಮತ್ತು ಮೃಗಶೀರ್ಷ ಅಂತಂದಿವಿ. ಇದರ ಜೊತೆ ಯಾವ ರಾಶಿಗೆ ದೋಷ ಅಂತ ನೋಡ್ತೀವಿ. ತುಲಾ ರಾಶಿಗೆ ದೋಷ. ಆದ್ದರಿಂದ ಹೆಚ್ಚಾಗಿ ಗಮನ ಕೊಟ್ಕೋಬೇಕು. ಇಷ್ಟರಲ್ಲಿ ಇದ್ದರೂ ಕೂಡ ನಾವು ಇದರಲ್ಲೂ ಕೂಡ ಕೆಟ್ಟ ಟೈಮು ಒಳ್ಳೆ ಟೈಮು ಅಂತ ವಿಂಗಡಿಸಿ ನೋಡುತ್ತೀವಿ. ಯಾಕೆಂತಂದರೆ ಎಮರ್ಜೆನ್ಸಿಗೆ ಉಪಯೋಗ ಆಗುತ್ತದೆ. ಇರೋದಲ್ಲಿ ಒಳ್ಳೆ ಟೈಮು ಅಂತಂದರೆ 8:45 10:29 ಬೆಳಗ್ಗೆ, ಮಧ್ಯಾಹ್ನ 12:36 ರಾತ್ರಿ ಮಧ್ಯಾಹ್ನ 1:58 ಇಂದು ಶುಭ ಸಮಯ ಎಮರ್ಜೆನ್ಸಿಗೆ ಮಾತ್ರ. ಸಂಜೆ 4:08 ಮೇಲೆ ಸಂಜೆ 4:24 ಇದು ಒಂದು ಶುಭ ಸಮಯ. ಅದೇ ಥರ ಸಂಜೆ 6 ಗಂಟೆಯಿಂದ 7:58 ಶುಭವಾಗಿದೆ. ರಾತ್ರಿ 9:32 ರಾತ್ರಿಯಲ್ಲಿ ಅಂದರೆ ಬೆಳಗಿನ ಜಾವ 5:31 ಶುಭವಾಗಿದೆ. ಹಂಗಾಗಿ ಎಮರ್ಜೆನ್ಸಿ ಕಾರ್ಯಗಳಿಗೂ ಮಾತ್ರನೇ ಇದು, ಎಲ್ಲ ಸಮಯಕ್ಕೂ ಎಲ್ಲ ಕಾರ್ಯಕ್ಕೂ ಅಲ್ಲ. ಬೆಳಗ್ಗೆ 6:33 8:02 ಯಮಕಂಡ ಕಾಲ. ಅದು ಮುಗಿಯೋ ಅಷ್ಟರಲ್ಲೇ ಮೃತ್ಯುವೂ ಸೇರುತ್ತದೆ. 7:03 8:43 10:31 11:19 ದುರ್ಮುಹೂರ್ತ. ಅದು ಮುಗಿಯೋ ಅಷ್ಟರಲ್ಲೇ 10:50 12:34 ಮೃತ್ಯು. ಹಂಗಾಗಿ ಡಬಲ್ ಆಗಿ ದೋಷ ಕೊಡೋದು 2 ಟೈಮು. ಮಧ್ಯಾಹ್ನ 2 ಗಂಟೆಯಿಂದ 3:30 ರಾಹುಕಾಲ. ಮಧ್ಯಾಹ್ನ 2 ಗಂಟೆಯಿಂದ 3:30 ರಾಹುಕಾಲ ಇದೆ ಅಂದರೆ ಇದರ ಜೊತೆಯಲ್ಲಿ ವಿಷಕಾಲವೂ ಇದೆ.
ಆದ್ದರಿಂದ ಹೆಚ್ಚಾಗಿ ಗಮನ ಕೊಟ್ಕೊಳ್ಳಿ. ಮತ್ತು 3:18 PM ರಿಂದ ಸಂಜೆ 4:06 ದುರ್ಮುಹೂರ್ತ, ಸಂಜೆ 4:26 ರಿಂದ 5:58 ಅಂದರೆ ಸಂಜೆ ನಕ್ಷತ್ರ ವಿಷಘಟಿಕಾ ಕಾಲ ಉಂಟು. ಅದರಿಂದಾಗಿ ಈ ವಿಷಯದಲ್ಲಿ ಹೆಚ್ಚಾಗಿ ಗಮನ ಕೊಟ್ಕೊಳ್ಳಿ. ರಾತ್ರಿ 8 ರಿಂದ 9:30 ವಿಷಕಾಲ, ರಾತ್ರಿ ಅಂತಂದರೆ ಬೆಳಗಿನ ಜಾವ 5:33 ರಿಂದ 6:07 ವಿಷಕಾಲವಿದೆ. ಇದೆಲ್ಲ ಅಪಾಯಕಾರಿ ಸಮಯಗಳು. ಇದನ್ನು ತಿಳಿದು ನಿಮ್ಮ ಕಾರ್ಯಗಳಲ್ಲಿ ಯಾವುದನ್ನು ದೂರ ಮಾಡಬೇಕು, ಯಾವುದನ್ನು ಮಾಡಬಹುದು ಎಮರ್ಜೆನ್ಸಿ ಅಂತ ನೋಡ್ಕೊಂಡು ಮಾಡಿ. ಇವತ್ತು ದಿನಾಪೂರ್ತಿ ಅಪಾಯಕಾರಿಯಾಗಿರೋದ್ರಿಂದ ಯಾವ ನಕ್ಷತ್ರಕ್ಕೂ ತಾರಾ ಚಂದ್ರ ಬಲ ಇಲ್ಲ. ಇದ್ರೆ ಸುಮ್ಮನೆ ಇದೆ ಅಂತ ಹೇಳ್ಕೋಬೋದು ಅಷ್ಟೇ, ಅದರಿಂದ ಉಪಯೋಗವಿಲ್ಲ. ಆದ್ದರಿಂದ ಗಮನ ಕೊಡಿ. ಇವತ್ತಿನ ತಾರಾಬಲ ಚಂದ್ರಬಲವನ್ನು ನಾವು ಕೊಟ್ಟಿಲ್ಲ, ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಿ.